ಭೀಮ್. ಇವತ್ತಿನ ಈ ಶೋಕಾಚರಣೆಗಾಗಿ ಪುಣ್ಯ ದಿನವನ್ನು ಆಚರಿಸುವುದಕ್ಕೋಸ್ಕರ ಈ ನಗರಸಭೆಯ ಆಯುಕ್ತರಾದಂಥ ಬನ್ನೇಸರು ಕೂಡ ಇವತ್ತಿಲ್ಲಿ ಹಾಜರಿದ್ದಾರೆ. ಹಾಗೆ ಈ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗವೇ ಮತ್ತು ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ ಮತ್ತು ನನ್ನ ಕುಲ ಬಾಂಧವರೇ, ಇವತ್ತಿನ ದಿವಸ ನಮಗೆಲ್ಲ ಅಂದರೆ ಇಡೀ ಭಾರತ ಅಷ್ಟೇ ಅಲ್ಲ, ಇವತ್ತು ಈ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೆಲವು ದೇಶಗಳಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅಂಥ ಮಹಾನ್ ವ್ಯಕ್ತಿ ತೀರಿಕೊಂಡಂಥ ಒಂದು ದಿನ ಇದು. ಅವರ ಒಂದು ಶ್ರದ್ಧಾಂಜಲಿಗಾಗಿ ಇವತ್ತಿನ ನಮ್ಮ ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಆಚರಿಸ್ತಾ ಇದ್ದಾರೆ. ಅದೇ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ದಾಂಡೇಲಿಯ ನಗರಸಭೆಯ ಆವರಣದಲ್ಲಿ ಅವರ ಒಂದು ಮೂರ್ತಿಯ ಹತ್ತಿರದಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಇದು ಇನ್ನೂ ಇಲ್ಲಿಗೆ ಮುಗಿಲಿಲ್ಲ. ಸಂಜೆ ಹೊತ್ತಿಗೆ ದೀಪೋತ್ಸವ, ಧಮ್ಮ ದೀಪೋತ್ಸವ ಅಂತ ಕಾರ್ಯಕ್ರಮ ಮಾಡಲಿದ್ದೇವೆ. ಅದರಲ್ಲೂ ಕೂಡ ಹೆಚ್ಚಿನ ದಿನ ಭಾಗವಹಿಸಬೇಕು ಅಂತ ಆದ್ಮೇಲೆ 1891ರಲ್ಲಿ ಈ ನಮ್ಮ ದೇಶಕ್ಕೆ ಜನಿಸಿದಂತಹ ದಿವ್ಯ ಜ್ಯೋತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಮೇಲೆ ಇವರು 1956ರಲ್ಲಿ ಇವರು ನಿಧನರಾದರು. ಅದೇ ಇದು ಡಿಸೆಂಬರ್ 6ರಂದು. ಅಲ್ಲಿವರೆಗೆ ಅಂತಂದರೆ ಅವರು ಬದುಕಿದಂತಹ ಕಾಲಾವಧಿ 65 ವರ್ಷಗಳ ಕಾಲಾವಧಿ ಅವರು ನಮ್ಮ ಈ ದೇಶದಲ್ಲಿ ಬದುಕಿದ್ದಾರೆ. ಬದುಕಿ ಸುಮ್ಮನೆ ಎಲ್ಲರ ಹಾಗೆ ಜೀವನವನ್ನು ಸವಿಸದೆ ಈ ದೇಶಕ್ಕೆ ಅತಿ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿ ಅವರು ನಿರ್ಗಮಿಸಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಒಂದು, ನಾವು ಇವತ್ತೆಲ್ಲರೂ ಈ ಸ್ವಚ್ಛಂದವಾಗಿ ಈ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಬಾಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಅಂತಂದರೆ ಅವರು ಬರೆದಂಥ ಹೊತ್ತಿಗೆ ಸಂವಿಧಾನ. ಆ ಸಂವಿಧಾನದಲ್ಲಿ ಅನೇಕ ಪರಿಚ್ಛೇದಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮಗೆ ಬೇಕಾದಂಥ ಈ ಜೀವನ ಶೈಲಿ ಕೂಡ ಅದರಲ್ಲಿ ಬರ್ತಾ ಇದೆ. ಆ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ನಾವು ಎಲ್ಲರಿಗೂ ಕೂಡ ಏನು ಪ್ರೀತಿ ವಿಶ್ವಾಸಗಳಿಂದ ಸಮಾನತೆಯಿಂದ ಬದುಕಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ಅಲ್ಲಿ ತಿಳಿಸಿದ್ದಾರೆ. ಆ ಒಂದು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇದೆ. ಅಷ್ಟೇ ಅಲ್ಲ, ವಿವಿಧ ರಾಷ್ಟ್ರಗಳು ಕೂಡ ನಮ್ಮ ಈ ಸಂವಿಧಾನವನ್ನು ಒಪ್ಪಿಕೊಂಡಿದ್ದಾವೆ, ಪ್ರೀತಿಯಿಂದ ಅದನ್ನು ಅಪ್ಪಿಕೊಂಡಿದ್ದಾವೆ. ಅದರಂತೆ ಅವು ಕೂಡ ಉಳಿದ ರಾಷ್ಟ್ರಗಳು ಕೂಡ ಈ ಒಂದು ಕಾನೂನುಗಳನ್ನು ಅಲ್ಲಿ ಪಾಲಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾನು ಇವತ್ತಿನ ದಿವಸ ಒಂದು ಬೇಡಿಕೆಯನ್ನು ಇಡಬೇಕು ಅಂತ ವಿಚಾರ ಮಾಡ್ಕೊಂಡಿದ್ದೇನೆ. ಏನು ಅಂತ ಕೇಳಿದ್ರೆ, ಇಂಥ ಮಹಾನ್ ವ್ಯಕ್ತಿಯ ಒಂದು ಮೂರ್ತಿ ಇದೆಯಲ್ಲ, ಈ ಮೂರ್ತಿ ನಮ್ಮ ರಾಷ್ಟ್ರದ ಪ್ರತಿ ಕಾನೂನು ಅಂದರೆ ಕೋರ್ಟ್ ಏನಿದಾವಲ್ಲ, ಆ ಕೋರ್ಟ್ನಲ್ಲಿ ಇವರ ಒಂದು ಮೂರ್ತಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ನಾನು ಇವತ್ತಿನ ದಿವಸ ಇಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಕೇಳ್ಕೊಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ಕಾನೂನವನ್ನು ನಮ್ಮ ಕೈಗೆ ಕೊಟ್ಟಂಥ ವ್ಯಕ್ತಿ ಅವರಾಗಿರುವುದರಿಂದ, ಆ ಕಾನೂನುಗಳ ಅಡಿಯಲ್ಲಿ ನಾವು ಬಾಳ್ತಾ ಇರುವುದರಿಂದ ಅವರ ಒಂದು ಮೂರ್ತಿಯನ್ನು ನಾವು ಪೂಜೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಇಳಿದ್ರೆ ಅದು ಯೋಗ್ಯ ಅಂತಕ್ಕಂಥದ್ದು ನನ್ನ ಅನಿಸಿಕೆಯಾಗಿದೆ. ಸುಮಾರು ನನ್ನ ಸ್ನೇಹಿತರ ಅನಿಸಿಕೆಯೂ ಕೂಡ ಅದು ಆಗಿದೆ. ಆದ್ದರಿಂದ ಎಲ್ಲ ಕೋರ್ಟ್ಗಳಲ್ಲಿ ಮೊಟ್ಟ ಮೊದಲಿಗೆ ಒಂದು ವರಾಂಡದಲ್ಲಿ, ಅಂದರೆ ಅಲ್ಲಿ ಒಳಗಡೆ ಎಂಟರ್ ಆದ ನಂತರ, ಮೂಲ ಬಾಗಿಲಿಂದ ಎಂಟರ್ ಆದ ನಂತರ ಇವರ ಒಂದು ಮೂರ್ತಿಯಲ್ಲಿ ಸ್ಥಾಪನೆ ಆಗಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ನಾನು ಇವತ್ತಿನ ದಿವಸ ಇಲ್ಲಿ ಕೊಡಲಿಕ್ಕೆ ಇಚ್ಛಾಪಡ್ತೇನೆ. ಆದ್ಮೇಲೆ ಇವರು ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ರೂಪಾಯಿ ಅಂತಕ್ಕಂಥದ್ದು, ಆ ರೂಪಾಯಿಯ ಬೆಲೆಯನ್ನು ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅದರ ಒಂದು ಆಗು ಹೋಗುಗಳ ಬಗ್ಗೆ, ಅದರ ಮೌಲ್ಯದ ಬಗ್ಗೆ ಅವರು ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆನೂ ಕೂಡ ಒಂದು ಪುಸ್ತಕವನ್ನು ಕೂಡ ಬರೆದು ಅಲ್ಲಿ ಅವರು ಡಾಕ್ಟರೇಟ್. ಇನ್ನೊಂದು, ಈ ಬ್ಯಾಂಕ್ಗಳಿದಾವಲ್ಲ, ಇವತ್ತು ಬ್ಯಾಂಕ್ಗಳಲ್ಲಿ ನಮ್ಮ ಹಣವನ್ನು ಒಯ್ಯುತ್ತೇವೆ, ಅದು ಲೇವಾದೇವಿ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಆ ರೀತಿಯ ಒಂದು ಬ್ಯಾಂಕ್ಗಳ ಹುಟ್ಟಿಗೆನೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕಾರಣಿ ಪುರುಷರು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಜನಾಂಗದವರು ಕೂಡ ತಿಳ್ಕೊಳ್ಬೇಕಾದಂಥ ವಿಚಾರ ಇದೆ. ಎಲ್ಲೋ ಒಂದು ಕಡೆ ಒಂದು ನೋವಿದೆ. ಏನು ಅಂತ ಕೇಳಿದ್ರೆ, ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ಅವರು ದಲಿತರಿಗೆ ಸಂಬಂಧ ಅನ್ನುವಂಥ ಒಂದು ವಿಚಾರ ಏನು ಕಾಣಿಸ್ತಾ ಇದೆ ಅಂತಂದರೆ, ಅದಕ್ಕಾಗಿ ಎಲ್ಲ ಒಂದು ಹಿಂದುಳಿದ ವರ್ಗಗಳಾಗಲಿ, ಅಲ್ಪಸಂಖ್ಯಾತರಾಗಲಿ ಮತ್ತು ದಲಿತರಾಗಲಿ ಅಥವಾ ಇನ್ನೂ ಅನೇಕ
ಸಮುದಾಯಗಳಿಗೆ ಅವರ ಒಂದು ಕೊಡುಗೆ ಬಹಳ ಮುಖ್ಯವಾಗಿದೆ. ಅವರು ಜೀವನ ಇವತ್ತು ಅತ್ಯಂತವಾಗಿ ಒಂದು ಶ್ರದ್ಧೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣೀಪುರುಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಬರಬೇಕಾಗಿದೆ. ಇದಕ್ಕಾಗಿ ಈ ಸ್ಥಳೀಯ ಸರ್ಕಾರಗಳಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಅವರ ಒಂದು ಏನು ಶೈಲಿ ಇದೆಯಲ್ಲ, ಅವರು ಹೇಳಿಕೊಟ್ಟಂಥ ಮಾರ್ಗ ಇದೆಯಲ್ಲ, ಆ ಮಾರ್ಗದ ಬಗ್ಗೆ ಪ್ರತಿ ಜನರಿಗೂ ಕೂಡ ಮನವರಿಕೆ ಆಗುವಂಥ ಜಾಗೃತಿಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಾನು ಕರೆಯನ್ನು ನೀಡ್ತೇನೆ. ಆದ್ಮೇಲೆ ನಾವಿಲ್ಲಿ ಅನೇಕ ಜನರು ಬಂದಿದ್ದೇವೆ. ಇವತ್ತು ಎಲ್ಲ ಒಂದೇ ಸಮುದಾಯದವರು ಇಲ್ಲ, ಇಲ್ಲಿ ಎಲ್ಲ ಸಮುದಾಯದಿಂದನೂ ಕೂಡ ನಾವಿಲ್ಲಿ ಬಂದಿದ್ದೇವೆ. ನಾವು ಇಷ್ಟು ಜನರಿಗೆ ಅವರ ಬಗ್ಗೆ ಒಂದು ಅಭಿಮಾನ ಇದೆ, ಅಭಿಮಾನ ಇಟ್ಕೊಂಡು ನಾವು ಇವತ್ತಿಲ್ಲಿ ಬಂದಿದ್ದೇವೆ. ಈಗ ನಾವಿಲ್ಲಿ ಒಬ್ಬೊಬ್ಬರು ಬಂದಿದ್ದೇವೆ, ನಮ್ಮ ಜೊತೆಗೆ ಇನ್ನೂ ಅನೇಕ ಜನರು ವಾಸಿಸ್ತಾ ಇದ್ದಾರೆ. ಅವರಿಗೆ ಇನ್ನೂ ತಿಳುವಳಿಕೆ ಅವಶ್ಯಕತೆ ಇದೆ. ಆ ತಿಳುವಳಿಕೆಯನ್ನು ನೀಡುವಲ್ಲಿ ನಾವೆಲ್ಲರೂ ಕೂಡ ಈ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅವರಿಗೆ ನಾವು ಆ ತಿಳುವಳಿಕೆಯನ್ನು ನೀಡುವ ನಿಟ್ಟಿನಲ್ಲಿ ಮುಂದೆ ಸಾಗಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ಇವತ್ತಿನ ಈ ಸಭೆಯನ್ನು ಉದ್ದೇಶಿಸಿ ಕೇಳ್ಕೊಳ್ತೇನೆ. ದಯವಿಟ್ಟು ಅಧಿಕಾರಿಗಳಾಗಲಿ ಅಥವಾ ಈ ಚುನಾಯಿತ ಪ್ರತಿನಿಧಿಗಳಾಗಲಿ ಹೆಚ್ಚಿನ ಒತ್ತನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಏನು ನಮ್ಮ ಜನಜೀವನಕ್ಕಾಗಿ ನೀಡಿದ ಕೆಲವೊಂದಿಷ್ಟು ಸನ್ನಿವೇಶಗಳಿದಾವಲ್ಲ ಅವುಗಳ ಬಗ್ಗೆ ಹೆಚ್ಚಿನ ಅರಿವನ್ನು ನೀಡಿಸುವಂಥ ಕಾರ್ಯಕ್ರಮಗಳು ಜರುಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ಮೇಲೆ ನಾವೆಲ್ಲರೂ ಇವತ್ತು ಅದು ಏನು ಕೈ ಕೂಡಿದಾಗ ಚಪ್ಪಾಳೆ ಅಂತ ಹೇಳ್ಕೊಳ್ತೇವಲ್ಲ, ಹಾಗೆಯೇ ಒಬ್ಬರಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವಿಲ್ಲಿ ಹಲವಾರು ಜನರು ಸೇರಿದ್ದೇವೆ, ನಮ್ಮೊಂದಿಗೆ ಇನ್ನೂ ಎಷ್ಟೋ ಜನರು ಸೇರಬೇಕಾಗಿದೆ. ಆ ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ ಎಲ್ಲೋ ಕೆಲವೊಂದು ಕೆಟ್ಟ ಧ್ವನಿಗಳು ಬರ್ತಾ ಇದ್ದಾವೆ. ಏನು ಅಂತ ಕೇಳಿದ್ರೆ ಈ ಸಂವಿಧಾನ ಸರಿಯಾದದ್ದಿಲ್ಲ, ಈ ಸಂವಿಧಾನವನ್ನು ತೆಗಿಬೇಕು, ಬೇರೆದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ ಇದು ಸಂವಿಧಾನ ಉಳಿಬೇಕು, ಸಂವಿಧಾನ ರಕ್ಷಣೆ ಆಗಬೇಕು, ಸಂವಿಧಾನದ ಪ್ರಕಾರವೇ ನಮ್ಮ ದೇಶ ನಡಿಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಹಂಚಿಕೊಳ್ಬೇಕು, ಪ್ರತಿಯೊಬ್ಬರಲ್ಲಿ ಅದನ್ನು ಬೇರೂರುವಂತೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಆದ್ಮೇಲೆ ತಮಗೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್.